ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರ. ನಟ ಧನ್ವೀರ್ ವಿಚಾರಣೆ ಈಗ ಅಂತ್ಯವಾಗಿದೆ. ಸಿಸಿಬಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು. ನಿನ್ನೆಯಿಂದಲೂ ಕೂಡ ನಟ ಧನ್ವೀರ್ ವಿಚಾರಣೆ ಈಗ ಅಂತ್ಯವಾಗಿದೆ. ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ದಾರೆ ಸಿಸಿಬಿ ಪೊಲೀಸರು. ಅಂದರೆ ಈ ಇಡೀ ವಿಡಿಯೋ ವೈರಲ್ ಹಿಂದೆನೇ ಧನ್ವೀರ್ ಇದ್ದಾರೆ ಅಂತ ಒಂದು ಅನುಮಾನ ವ್ಯಕ್ತವಾಗಿತ್ತು. ಈಗ ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಹೇಳಿ ಧನ್ವೀರ್ಗೆ ಸಿಸಿಬಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜಾತಿಥ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಧನ್ವೀರ್ ವಿಚಾರಣೆಯನ್ನು ನಡೆಸಿದ್ದಾರೆ ಸಿಸಿಬಿ. ನಿನ್ನೆಯಿಂದಲೂ ಕೂಡ ವಿಚಾರಣೆ ನಡೆದಿತ್ತು. ಈಗ ಧನ್ವೀರ್ ವಿಚಾರಣೆ ಅಂತ್ಯವಾಗಿದೆ. ವಿಚಾರಣೆ ನಡೆಸಿ ಹಿಂದ್ಗಡೆ ಗೇಟಿಂದ ಸಿಸಿಬಿ ಅಧಿಕಾರಿಗಳು ಧನ್ವೀರ್ರನ್ನ ವಾಪಸ್ ಕಳಿಸಿದ್ದಾರೆ. ಗೊತ್ತಿಲ್ಲ ಏನೆಲ್ಲ ವಿಚಾರಗಳ ಬಗ್ಗೆ ಬಾಯಿ ಬಿಡಿಸಿದ್ದಾರೆ ಅಂತ, ಬಟ್ ಧನ್ವೀರ್ ಅವರ ಮೊಬೈಲನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದನ್ನು FSLಗೂ ಕೂಡ ಕಳಿಸ್ಕೊಡ್ತಾರಂತೆ. ಮೊಬೈಲ್ನಲ್ಲಿ ಏನೇನು ರೀಟ್ರೀವ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ರಾಜಾತಿಥ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಧನ್ವೀರ್ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸಿದ್ದಾರೆ. ಈ ವಿಡಿಯೋ ವೈರಲ್ ಹಿಂದೆ ಧನ್ವೀರ್ ಇದ್ದಾರಾ? ಧನ್ವೀರ್ ಅವರೇ ಇದೆಲ್ಲವನ್ನ ಕೂಡ ಮಾಡಿಸಿದ್ದಾರಾ? ಈ ಪ್ರಕರಣದಲ್ಲಿ ಧನ್ವೀರ್ ಅವರ ಪಾತ್ರ ಏನು? ಇದು ಈಗ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಒಂದು ಕಡೆ ದರ್ಶನ್ಗೆ ಯಾವುದೇ ಸೌಲಭ್ಯಗಳಿಲ್ಲ, ಉಳಿದವರಿಗೆಲ್ಲ ಇಷ್ಟೊಂದು ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ದರ್ಶನ್ ಪರ ವಕೀಲರೇ ಹೇಳಿದರು ಕೋರ್ಟ್ನಲ್ಲಿ. ಅದಕ್ಕೆ ಪೂರಕವಾದ ವಿಡಿಯೋ ಬಿಡುಗಡೆಯಾದಾಗ ಧನ್ವೀರ್ ಮೇಲೆ ಅನುಮಾನಗಳು ವ್ಯಕ್ತವಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಸುದೀರ್ಘ ವಿಚಾರಣೆ ಮುಕ್ತಾಯವಾಗಿದೆ. ಈ ವಿಡಿಯೋ ವೈರಲ್ ಹಿಂದೆ ಧನ್ವೀರ್ ಪಾತ್ರ ಏನು ಗೊತ್ತಾಯ್ತಾ ಅಂತ? ಅರವಿಂದ್, ಈಗ ಒಂದೊಂದೇ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ವಿಡಿಯೋಗಳು ವೈರಲ್ ಆದ ನಂತರದಲ್ಲಿ ಅವರ ಯಾವ ರೀತಿ ವೈರಲ್ ಆದವು ಅನ್ನೋದ್ರ ಬಗ್ಗೆ ಸಿಸಿಬಿ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಆ ಸಂದರ್ಭದಲ್ಲೇ ನಟ ಧನ್ವೀರ್ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿದ್ವು. ಅವ್ರ ಮೇಲೆ ನಿಗಾ ವಹಿಸಿದಂಥ ವೇಳೆಯಲ್ಲಿ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಅವರು ಏರ್ಪೋರ್ಟ್ ಹತ್ರ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಅವರು ಅಧಿಕಾರಿಗಳು ಅಲರ್ಟ್ ಆಗಿ ಏರ್ಪೋರ್ಟ್ನಲ್ಲಿ ನಟ ಧನ್ವೀರ್ನ ವಶಕ್ಕೆ ಪಡೆದು ಕರ್ಕೊಂಡ್ಬಂದಿರುವಂಥದ್ದು. ಅಂದರೆ ಈ ವಿಡಿಯೋ ವೈರಲ್ ಆದ ನಂತರದಲ್ಲಿ ಅವ್ರು ಯಾಕೆ ಏರ್ಪೋರ್ಟ್ ಕಡೆ ಹೋಗ್ತಿದ್ರು, ಏನಾದರೂ ಎಸ್ಕೇಪ್ ಆಗಕ್ಕೆ ಹೋಗ್ತಿದ್ರು ಅನ್ನೋ ಅನುಮಾನ ಕೂಡ ಈಗ ಅಧಿಕಾರಿಗಳಿಗೆ ಇದ್ದಿದ್ದು. ಆ ನಿಟ್ಟಿನಲ್ಲೇ ಕಳೆದ 8 ಗಂಟೆಗಳಿಂದಲೂ ಕೂಡ ನಟ ಧನ್ವೀರ್ನ ತೀವ್ರ ವಿಚಾರಣೆ ಮಾಡಿದ್ರು. ವಿಚಾರಣೆ ನಂತರದಲ್ಲಿ ಮೊದಲಿಗೆ ಅವರ ಬಳಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದಂಥ ವೇಳೆಯಲ್ಲಿ ಈ ವಿಡಿಯೋ ವೈರಲ್ಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ. ಅವರ ಮೊಬೈಲನ್ನು ಕಸ್ಟಡಿಗೆ ಪಡೆದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲೂ ಕೂಡ ಯಾವುದೇ ರೀತಿಯ ಇನ್ಕಮಿಂಗು ಅಥವಾ ಹೊರಗಡೆ ಹೋಗಿರುವಂಥ ವಿಡಿಯೋಗಳು ಕೂಡ ಅವ್ರ ಮೊಬೈಲಲ್ಲಿ ಲಭ್ಯ ಆಗಿಲ್ಲ. ಆ ನಿಟ್ಟಿನಲ್ಲೇ ಆ ಮೊಬೈಲನ್ನು ವಶಕ್ಕೆ ಪಡೆದು ರಿಟ್ರೀವ್ ಕೂಡ ಕಳಿಸಿರುವಂಥದ್ದು. ಈಗ ಕೆಲವೇ ಕ್ಷಣಗಳಿಂದಷ್ಟೇ ಅವರನ್ನ ವಿಚಾರಣೆ ಮಾಡಿ ಈಗ ಕಳಿಸಿಕೊಟ್ಟಿರುವಂಥದ್ದು. ಕಳಿಸಿಕೊಟ್ಟ ನಂತರದಲ್ಲಿ ಸಿಸಿಬಿ ಕಚೇರಿ ಹಿಂಬದಿಯಲ್ಲಿ ಇನ್ನೊಂದು ಗೇಟ್ ಇದೆ. ಆ ಗೇಟಲ್ಲಿ ಅವರ ಖಾಸಗಿ ವಾಹನದ ಮುಖಾಂತರ ಅವರು ಇಲ್ಲಿಂದ ಹೊರಟಿರುವಂಥದ್ದು. ಹೊರಟ ನಂತರದಲ್ಲಿ ಸಿಸಿಬಿ ಅಧಿಕಾರಿಗಳು ಕೂಡ ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಲಭ್ಯ ಆಗಿರುವಂಥದ್ದು. ಈ ವಿಚಾರಣೆಯಲ್ಲಿ ಬೇರೆಲ್ಲ ಅಂಶಗಳೇನಾದರೂ ಉಲ್ಲೇಖ ಆಗಿದಾವ, ಏನಾದರೂ ಬಾಯಿ ಬಿಟ್ಟಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅರವಿಂದ್, ರೈಟ್ ಉಮೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕಂತೂ ಈಗ ಧನ್ವೀರ್ ಮೊಬೈಲನ್ನು FSLಗೆ ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಬಿಜೆಪಿಯವರ ಪ್ರೊಟೆಸ್ಟ್. ಅಂದರೆ ಈ ಪರಪ್ಪನ ಅಗ್ರಹಾರ ಕರ್ಮಕಾಂಡ ಇದನ್ನು ವಿರೋಧಿಸಿ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಗರ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ. ಅಂದರೆ ಈ ಪರಪ್ಪನ ಅಗ್ರಹಾರ ಜೈಲು ಕರ್ಮಕಾಂಡಕ್ಕೆಲ್ಲ ಸರ್ಕಾರವೇ ನೇರ ಹೊಣೆ, ಇವರೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿಗರು ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಶೋಕ್, ವಿಜೇಂದ್ರ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. CM ನಿವಾಸದ ಬಳಿ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು, ಮುಖ್ಯಮಂತ್ರಿಗಳ ನಿವಾಸಕ್ಕೆ. ಆ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥ ದೃಶ್ಯ.